ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲೂ ಮಾತಾಡಬೇಡ್ರಿ ಶೋಭಾ ಅವರೇ ಅಂತಂದು ಕಮೆಂಟ್ ಮಾಡಿದ್ರಿ. ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲೂ ಮಾತಾಡೋದು ಅಷ್ಟು ಇಷ್ಟಪಡಕತ್ತಿಲ್ಲ ಇವಾಗಿಂದ. ಹಾಗಾಗಿ ಕೆಲವೊಬ್ಬರು ಕಮೆಂಟ್ ಮಾಡಿರ್ತೀರ ವಿಶ್ ಮಾಡಿರಿ ಅಂತಂದು. ಜ್ಯೋತಿ ಅವರು ಕಮೆಂಟ್ ಮಾಡಿದರು, ಅವ್ರ ಫ್ರೆಂಡ್ ಸವಿತಾ ಅವ್ರದ್ದು ಹುಟ್ಟುದಬ್ಬ ಇದೆ ಅಂತಂದು ವಿಶ್ ಮಾಡಿರಿ ಶೋಭಾ ಅಂತಂದು. ವಿಶ್ ಯು ಹ್ಯಾಪಿ ಬರ್ಡೇ ಸವಿತಾ ಅವರೇ. ದೇವ್ರು ನಿಮ್ಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ರೀ. ಆಮೇಲೆ ಗಾಜುಲು ಮಹಾ ಅಂತ ಅವರು ಕಮೆಂಟ್ ಮಾಡಿದರು, ಅವರ ಮಗಳು ಚಶ್ಮಿತಾ ಅವರ ಹುಟ್ಟುದಬ್ಬ ಇದೆ, ಪ್ಲೀಸ್ ವಿಶ್ ಮಾಡಿರಿ ಎಂದಿದ್ರಿ. ಹಾಗಾಗಿ ಇನ್ಮೇಲೆ ದಿನ ವಿಡಿಯೋದಲ್ಲಿ ನಾನು ಹೆಸರು ತೊಗೊಳ್ಳಲ್ಲ, ದಯವಿಟ್ಟು ಕ್ಷಮಿಸ್ರಿ. ಬೇಕಾದ್ರೆ ವಿಡಿಯೋ ಕೊನೆಯದಾಗ ನಿಮ್ಮ ವಿಶ್ ಏನಿರ್ತಾವಲ್ರಿ ಎಲ್ಲ ತೊಗೊತೀನಿ, ವಿಡಿಯೋ ಕೊನೆಯದಾಗ ನೋಡ್ಕೊಳ್ರಿ. ಇವತ್ತು ವಿಶ್ ಮಾಡಾಕತ್ತೀನಿ ರೀ ಚಶ್ಮಿತಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಬನ್ನಿ ಕತೆನ ಶುರು ಮಾಡ್ತೀನಿ. ಎಲ್ಲರೂ ಕತೆನ ಸಪೋರ್ಟ್ ಮಾಡಾಕತ್ತೀರಿ, ತುಂಬ ಹೃದಯದ ಧನ್ಯವಾದಗಳು ನನ್ನ ಎಲ್ಲ ಯೂಟ್ಯೂಬ್ ಪರಿವಾರಕ್ಕೆ. ಎಲ್ಲರೂ ಲೈಕ್ ಮಾಡಿರಿ, ಹೈಪ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿರಿ. ಬನ್ನಿ ಕತೆನ ಶುರು ಮಾಡ್ತಾ ಇದ್ದೀನಿ. ಆಮೇಲೆ ನಾಳೆ ಕತೆ ಬರುತ್ತೆ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ನೋಡೋಣ. ಆದಷ್ಟು ಒಂದು ಕತೆನಾದರೂ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡೋಣ, ಒಂದಾದರೂ ಕತೆ ಹಾಕ್ತೀನಿ. ದಯವಿಟ್ಟು ನಾಳೆ ಒಂದಿನ ನನಗೆ ಕ್ಷಮಿಸ್ರಿ ಅಂತ ಕೇಳ್ತೀನಿ ರೀ. ಒಂದಾದರೂ ಹಾಕ್ತೀನಿ. ಏಯೋ ಶಿವನ, ಅಲ್ಲ ಈ ಹುಡುಗಿ ರತ್ನ ಏನು ಬದುಕು ಮಾಡ್ತಿದ್ದಿತ್ತ ಅಂತ. ರಾತ್ರಿ ನಿನ್ನೆ ಅಡುಗೆನೂ ಮಾಡಿಲ್ಲ, ನೆಟ್ಟಗ ಏನಿಲ್ಲ. ಬೆಳಗ್ಗೆ ಎದ್ದು ಒಂದಿಟ್ಟು ದನಕರುಗಳದು ಹೊರ ಕಟ್ಟ್ಯಾಳ. ಇದನ್ನ ಸಗಣಿ ಅದನ್ನ ಬೆಳೆದ ಇಲ್ಲಿ ನೋಡು, ಎಲ್ಲ ತುಳ್ಕೊಂಡು ಚಪಾತಿ ಮಾಡ್ಕೊಳಂಗಿಲ್ಲ ಅವು. ಹೋಗಿ ಎಲ್ಲ ಸ್ವಚ್ಛ ಮಾಡ್ತಂತಡಿ. ಇಕ್ಕಿ ಮಾಡ್ತಾಳಂತ ಕುಂತ್ರ ಲಘು ಮಾಡಂಗಿಲ್ಲ, ಏನಿಲ್ಲ. ಅಯ್ಯಯ್ಯ, ಪುಟ್ಟಿನ ಮರ್ತು ಬಂದು ನೋಡಿ. ನಾನು ಒಂದು ಪುಟ್ಟಿನ ಹಿಡ್ಕೊಂಬಂದಿದ್ದೆ ಅಂದ್ರೆ ಸಗಣಿ ಅದನ್ನ ಹಾಕೊಂಡು ಹೋಗಿ ಇತ್ಲಕ್ಕೆ ಒಗದು ಬರಕ್ಕೆ ಬರ್ತೈತೆ. ನೆನಪಾರು ಬಂದ್ಬಿಟ್ಟು ನೋಡು. ಮತ್ತೇನು ಒಳ್ಳೆ ಹೋಗಕ್ಕೆ ಹೋಗ್ಲಿ, ಸಗಣಿ ಅದನ್ನ ಇಲ್ಲೇ ದುಂಡುಗೆ ಮಾಡ್ತಾನೆ. ಹಿಂದಾಗ ಒಂದು ಪುಟ್ಟಿ ತೊಗೊಂಬಂದು ತುಂಬ್ಕೊಂಡು ಹೋಗಾನಿ. ಈ ಹುಡುಗಿಗೆ ನಾ ಇಲ್ಲಿರೋದು ಸೇರ್ಕಿಲ್ಲ, ಹೋಗ್ಕಾನಿ ಅಂದ್ರೂ ನನ್ನ ಮಗ ಬಿಡುವಲ್ಲವ ಇವ. ಏನು ಮಾಡೋದು ಏನ, ಇಲ್ಲಿ ಬದುಕು ಮಾಡೋದು ಆತು ನನಗೆ ಹಣೆ ಬರಕ್ಕೆ. ಇವ ನನ್ನ ಸೊಸಿ ಏನಾಗಲಿ ಸಾಂದ್ ಒಂದು ಈಟರ ಮರಗ್ತತ್ತವ, ಒಂದು ಈಟ ಆರಾಮಿಲ್ಲಕ್ರನ್ನ ಹತ್ತಿರ ಬಿಡ್ರಿ ನಾ ಮಾಡ್ತಾನೆ ಅಂತಂದು. ಆರಾಮಿಲ್ದಾಗರ ಇವ ಇದಂತ್ರಿ ಇದು ಮರಗ ಜಾತಿನಲ್ಲವ ಇದು. ಇದನ್ನ ಅವ್ರವ್ವ ಏನಂತಂದು ಹಡ್ದಾಳ ಏನೋ ಇದನ್ನು ಮಸಣಿ ಇದ್ದಂಗೆ ಆಯ್ತು ನಮ್ಮನೆ. ಇವ ನಾ ಇತ್ಲಾಗ ಹೋಗಿದ್ದೆ ಚಲೋ ಆಯ್ತು ನೋಡು. ನಮ್ಮ ಅತ್ತಿ ಬಂದು ಸಗಣಿ ಕಸ ಬೆಳೆಯಾಕತ್ತಾಳ, ಬೆಳಿವಲ್ಲಕ್ಕ ಏನು ಮಾಡಿದ್ರೆ ಗೊತ್ತಾಕತಿ ಬದುಕು. ಹಂಗ ಮನ್ಯಾಗ ಬಂದು ಹಂಗ ಐತಿ ಅಂತಂದು ಮಾಡ್ಕೊಂಡು ತಿನ್ನಂಗಲ್ಲ. ಅವು ಏನು ಮಾಡಾಕತ್ತಾಳ ಇಲ್ಲಿ? ಯವ್ವ ಇಲ್ಲೇನು ಮಾಡಾಕತ್ತಿ? ಅಪ್ಪ ಏನು ಮಾಡಲಿ, ಹೊರಗೆ ನಿಂತಿದ್ನೆ ತಲೆ ಬಚ್ಕೊಂತ ಎಣ್ಣೆ ಹಚ್ಕೊಂಡು. ಮತ್ತೆ ಇತ್ಲಾಗ ಸಗಣಿ ಅದನ್ನ ಹಂಗೆ ಹಾಕೊಂಡು ಚಪಾತಿ ಮಾಡ್ಕೊಳಕತ್ತಿದ್ವಪ್ಪ ಆಕಳು. ಯಾಕೆ ನೀನು ಹೆಂಡತಿ ಎಲ್ಲ ತೆಗ್ದ ಇಲ್ಲ ನೋಡು, ಸಗಣಿ ಕಸ ಹೊಡೆದ ಇಲ್ಲ, ಅದಕ್ಕೆ ಒಟ್ಟು ಸ್ವಚ್ಛ ಮಾಡೋಣ ಅಂತಂದು ಬಂದೆಪ್ಪ. ಹೌದೇನು ಬೇ, ಎದ್ದು ಅಡುಗೆ ಮನೆಯಾಗ ಇಲ್ಲ, ನಡು ಮನೆಯಾಗ ಇಲ್ಲ, ಎತ್ಲಾಗ ಓದ್ಲಿಕ್ಕಿ? ಎಲ್ಲಿ ಓದ್ಲ ಏನಪ್ಪ ನನಗೂ ಗೊತ್ತಲ್ಲ. ನಾನು ಚಾ ಕದ್ನ ಇಟ್ನೆ, ಮತ್ತು ಚಾ ಕುಡಿಬೇಕಪ್ಪ, ಬೆಳಕರತ್ಲಿ ಚಾ ಕುಡಿಯಂಗಕತಿ. ಕುಡಿದು ತಡಿ ಹೊರಗೆ ಅಂತಂದು ಬಂದೆ. ಹಾಲು ಹಿಂಡಿದಕ್ಕೆ ಸೈ ಏನು ಡೈರೆಕ್ಟ್ ಹಾಕಕ್ಕೆ ಹೋಗ್ಯಾಳ ಏನು? ಇರ್ಬೇಕ ಬೇ, ಡೈರೆಕ್ಟ್ ಹಾಕಕ್ಕೆ ಹೋಗಿರ್ಬೇಕು. ಬಿಡು ಬಂದು ಮಾಡ್ತಾಳ. ಎಂತ ಅದ ನೋಡಿ ನನ್ನ ಗಂಡ, ನಾನು ಬಿಡು ಬಂದು ಮಾಡ್ದಾಳ ಅಂತ. ಹಂಗೆ ಎಲ್ಲ ನಮ್ಮನೆ ಕೆಲಸದಾಗಿ ಇಟ್ಕೊಂಡಂಗೆ ಇಟ್ಕೊಂಡ್ಬಿಟ್ಟ. ನಾನು ಎಲ್ಲದನ್ನ ನಾನ ಮಾಡಿ ಸಾಯ್ಬೇಕು ಅನ್ನಂಗೆ ಮಾಡ್ತಾನಂಗೆ. ಏನೊಂದಿಟ್ಟು ಬದುಕು ಮಾಡಿದ್ರೆ ಅವ್ರು ಏನೋ ಕೈ ಹಿಂಗೆ ಸೇದ್ಕೊಂಡು ಹೋಗೋನಂಗೆ ಮಾಡ್ತಾನೆ. ಇರ್ಲಿ ಬಿಡಪ್ಪ, ಅಕ್ಕಿ ಬಂದು ತೆಗಿಯಾಟತಿಗೆ ಚಪಾತಿ ಮಾಡ್ಕೊತವು, ಮತ್ತು ಮೈ ತೊಳ್ಕೊಂತ ಕುಂದ್ರಬೇಕು ತಂಡೆ ದಿಸ್ದಾಗ. ಬೇಡ ಬಿಡು, ತೆಗ್ದಾನಿ ಇಲ್ಲಿ ಒಂದಿಟ್ಟು ಐತಿ ಸರ್ಕ. ಹೋಗಿ ನೀನು ಒಳಗೆ ಚಾ ಅದನ್ನ ಸೋಸ್ತಾನಂತ ನಡಿ. ಯವ್ವ ನನಗೆ ಹೊಲಕ್ಕೆ ಒತ್ತಕತಿ ಇಕ್ಕಿ ಒಂದಿಟ್ಟು ಬಿಸಿಯವ್ರ ರೊಟ್ಟಿ ಹಾಕಿದ್ರ ತಿಂದು ಒಂದಿಟ್ಟು ದಬ್ಬಿಗೆ ಅದನ್ನು ತೊಗೊಂಡು ಹೋಗೋಣ ಅಂತ ಮಾಡಿದ್ನೆ. ಕಳೆ ತೆಗಿಯಾಕೆ ಬರಾಕತ್ತಾರ ಇವತ್ತು ಹೆಣ್ಮಕ್ಳು 3 ಜನ. ಅಯ್ಯಯ್ಯ, ಬಿಸಿಯವ್ ರೊಟ್ಟಿ ಎಲ್ಲ ಇನ್ನೂ ಚಾನ ಮಾಡಿಲ್ಲಕ್ಕಿ ಎತ್ಲಾಕ ಹೋಗ್ಯಾಳ ಏನು? ನಾ ಮಾಡ್ತಾನಂತ ನಡಿ. ಬಿಸಿಯವ್ ರೊಟ್ಟಿ ಅಪ್ಪ, ನನಗಂತೂ ರೊಟ್ಟಿ ಬಡಿಯೋದ ಹಂಗಿಲ್ಲ ಅಪ್ಪ. ನಿನ್ನ ಹೆಂಡ್ತಿಗೆ ಹೇಳು ರೊಟ್ಟಿ ಬಡಿತಾಳ. ಅಲ್ಲ ಕಳೆ ತೆಗಿಯಾಕೆ ಯಾಕೆ ಮಂದಿಗೆ ಹೆಂಗಸ್ರಿಗೆ ಹೇಳಕ್ಕೆ ಹೋಗಿದ್ದಿ? ಅಲ್ಲ ನೀನು ಹೆಂಡ್ತಿನ ಅದಾಳ, ನಾನು ಅದಾನಿ, ಇಬ್ರು ಕೂಡಿ ಬರ್ತಾವ ನಡಿ. ಮತ್ತೆ ಯಾಕೆ ಮಂದಿಗೆ ಹೇಳ್ತಿದ್ದಿ? ಅವ್ರಿಗೆ ಸುಮ್ಮನೆ ದುಡ್ಡು ಆಳಲ್ಲೇನ? ಇವ್ವ ಇಪ್ಪಟ್ಟು ಕಳೆ ತೆಗಿಯಕ್ಕೆ ಹೊಲಕ್ಕೆ ಇವ ನನ್ನ ಮತ್ತೆ ಏನೋ ಮಾಡಿರ್ತಾಳೆ ಬಿಡತ್ತ. ಮನ್ಯಾಗ ಮಾಡ್ಲಾರ್ದ ಸಾಯಕತ್ತ ನೀ ಪಟ್ಟು ಹೊಲಕ್ಕೆ. ಅವ್ವ ಒಳ್ಳೆ ಚಲೋ ಹೇಳಿದಿ ನೋಡಿ ನೀನು. ಆಕಿ ಹೊಲಕ್ಕೆ ಬಂದಾಳ ಏನು, ಮನ್ಯಾಗಿಂದ ಮಾಡ್ಕೊಂಡು ಹೋಗಕ್ಕೆ ಹೊಯ್ಕೆ ಅಂತಾಳ. 4 ರೊಟ್ಟಿ ಕಾಣೋದು ಗತಿ ಆಗಂಗಿಲ್ಲ. ಬಿಸಿಯವ್ ದಿನ ಇನ್ನೇನು ಹೊಲಕ್ಕೆ ಬಂದು ಮಾಡ್ತಾಳೆ, ಬೇಕಿ ಬರೋದಿಲ್ಲ. ಬರೋದಿಲ್ಲ ಅಂತ ನೀನ ಅಂದ್ರೆ ರಮ್ಮಸಿ ಏನಾರು ಹೇಳಿ ಕರ್ಕೊಂಡು ಹೋಗೋದು ಕಲಿ. ಹೊಲ್ದಾಗ ಬದುಕು ಮಾಡಿಸು. ಏನು ಮನ್ಯಾಗಿಂದ ಏನಿರ್ತೈತಿ ವಾರಿ? ಒಂದಿಟ್ಟು ಅಡುಗೆ ಮಾಡೋದು, ಒಂದಿಟ್ಟು ದನಕರುಗಳು ಚಾಕ್ರಿ ಮಾಡೋದು, ಹಾಲು ಹಿಂಡೋದು ಬಿಟ್ರೆ ನೀನು ಒಂದರ್ಧ ಮಾಡಿ ಕಲಿಸಿದಿ ನೋಡಕ್ಕೆ. ಹೊಲಕ್ಕೆ ಹೇಳ್ಕೊಂಡು ಹೋಗೋದು ಗೊತ್ತಲ್ಲ ನಿನಗೆ? ಇವ ನನ್ನ ಕೈಯಿಂದ ಹೇಳೋದಾಗಲ್ಲ, ಬೇಕಿಗೆ ಏನಾರು ಹೇಳಿ ಸುಮ್ಮನೆ ಹುಯ್ ಏನಂಗೆ ಜಗಳಕ್ಕೆ ಬಂದುಬಿಡ್ತಾಳೆ. ನನಗೆ ಹೇಳೋಕ್ಕಾಗಲ್ಲ. ಹೊಲಕ್ಕೆ ಬಂದರ ಬರಲಿ ಬಿಟ್ಟರ ಬಿಡಲಿ, ಏನು ಕೂಲಿ ಹಾಳನ್ನ ಹಚ್ಚಿದ್ರಿ ಇಬ್ರನ್ನ ಎಟ್ಟತ್ತದು ಒಂದು 2 ದಿವಸ ತೆಗೆದು ಸ್ವಚ್ಛ ಮಾಡ್ತಾರೆ. ಇವ ನೀ ಏನು ಬರ್ತಿದ್ದಿ? ವಯಸ್ಸಾದಕಿ ಬೇಡವಾ ಇವ, ಮನ್ಯಾಗಿರು ಸುಮ್ಮನೆ. ಏನಪ್ಪ ಏನಾರ ಹೇಳಿ ಹಿಂಗೆ ಅಂತಿದ್ದಿ ಏನ? ಇವ ಆಕಿ ಏನು ಮಾಡಕತ್ತಾಳ ನೋಡ್ತಂತಡಿ ನಾನು.
ಮೊದ್ಲು ಮನೆಗೆ ಹೋಗ್ತಾನೆ ಇತ್ಲಗಂತಾನ ಮನೆಗೆ ಹೋಗಿ ಬಿಸಿ ರೊಟ್ಟಿಗಾರ ಹಾಕೊಂತಾನೆ ಇಲ್ಲಕ್ರ ನಾನು ಗಂಡ ನಾನು ಉಳ್ಸದ ಇಲ್ಲ ಇವತ್ತು ಮತ್ತೆ ಹೊಲಕ್ಕೆ ಬಾ ಅಂತ ಕುಂತ್ರೆ ನಾ ಏನು ಮಾಡಕ್ಕೆ ಹೋಗ್ಲಿವ ಮನೆಗಿಂದು ವಾರೇನ ರಗಡಾಕತ್ ನನಗೆ ಅದು ನಡಿಯಪ್ಪ ಹೊಳ ಕುಂದ್ರ ನಡಿ ನಾನು ಇದೀಟು ಸಗಣಿ ಬಳದು ಬರ್ತಾನಂತ ನಡಿ ಆತೇವ ನಮ್ಮ ಅತ್ತೆ ಅನ್ನಕಿನ್ನ ಮನ್ಯಾಗ ಇರಾಕ ಬಿಟ್ಟದ ದೊಡ್ಡ ತಪ್ಪಾತು ನನ್ನ ಗಂಡಗ ಮತ್ತೆ ತಿಟಿ ಮಾಡಕತ್ತಾಳ ಕುತ್ಕೊಂಡು ತಣ್ಣಗ ಒಂದಿಟ್ಟು ಕೈಲೆ ಆಗತ್ತ ಆಗ್ದಾಟ ಬದಕ್ ಮಾಡಿ ತಣ್ಣಗ್ರ ಬಿಟ್ಟು ಅಲ್ಲಿ ಕರ್ಕೊಂಡ್ ಹೋಗಪ್ಪ ಮತ್ತೆ ಕೆಲಸದಾರ ಹಚ್ತಿ ಅಂತಂದು ತನ್ನ ಕೈಯಿಂದ ಆದ್ರ ಹೋಗಿ ಮಾಡ್ಬೇಕು ಮತ್ತೆ ಇದ್ದಾರ್ನ್ಯಾಕ ಬ್ಯಾಟ ಹಚ್ಬೇಕು ಕರ್ಕೊಂಡು ಹೋಗು ಮಾಡು ಅಂತಂದು ತನ್ನ ಕೈಯಿಂದ ಆದ್ರ ಮಾಡ್ಬೇಕು ಇಲ್ಲಕ್ರ ಮುಚ್ಚಿಗೆ ಅಂದಿರ್ಬೇಕು ಇವ ನಾನಂತೂ ಹೊಲಕ್ಕೆ ಹೋಗೋದ ಹಂಗಿಲ್ಲವ ಇವ ಮನ್ಯಾಗಿಂದ ಎಷ್ಟು ರಗಡ ಇರ್ತೈತಿ ಕೆಲಸ ಹಂಗ ಹೊಗ್ಯಾನ ಮಾಡು ಬಾಂಡೆ ಮಾಡು ಅಡುಗೆ ಮಾಡು ಹಂಗ ದನಕರುಗಳು ಚಾಕ್ರಿ ಮಾಡು ಕಸ ನೆಲ ಹುಡುಗಿ ಸಾಲಿ ಕಳ್ಸೋದು ಹಂಗ ಒಂದಿರ್ತಾವ ಎರಡು ಇರ್ತಾವ ಕೆಲಸ ಹಂಗ ಹಂಗ ಆರಾಮಿದ್ದೇಕಿ ನಾನು ಹಂಗ ಏನಂಗ ಸುಮ್ ಪುರ್ಸತ್ನ ಕೆಲಸ ಮಾಡಸಕ್ಕೆ ಹಚ್ಚಿಬಿಟ್ಟಾರ ನನ್ನ ಕೈಯಾಗ ಕಿ ಸಣ್ಣ ಸೊಸಿಗೆ ಹಗರ್ ಮಾಡಿ ಬಂದಾಳಿಲ್ಲಿ ನಾನು ಅಂತೇಳಿ ಮತ್ತೆ ನಾನು ಆರಾಮಿದ್ದಾನ ಇದ್ನಲ್ಲ ನನ್ನ ಒಂದಿಟ್ಟು ಬದುಕು ಮಾಡಕಚ್ಚಾನ ಅಂತಂದು ನನ್ನ ಗಂಡ ಯಾವಾಗ ನನ್ನ ಪರವಾಗಿ ಮಾತಾಡೋನು ಈಗ ತಾಯಿ ಪರವಾಗಿ ಮಾತಾಡಕತ್ತಾನ ಅಷ್ಟು ಹಂಗ ಪ್ರೀತಿ ಹುಕ್ಕಿ ಕೆರೆಯಾಕತ್ತ ತಾಯಿ ಮ್ಯಾಗ ಏನು ಅದಕ್ಕೆ ಲಗು ಲಗು ರೊಟ್ಟಿ ಮಾಡ್ತಾನೆ ಇಲ್ಲಿ ರೊಟ್ಟಿ ಮಾಡ್ಲಿಲ್ಲಕ್ರ ಸಿಟ್ಟು ಬರೋದು ಅವನಿಗೆ ಅದಕ್ಕೆ ರೊಟ್ಟಿ ಮಾಡಕ್ಕೆ ಕುಂತಾನೆ ಮಾಡ್ಲಿಲ್ಲಕ್ರ ನಾವು ಮುಟ್ಲಿಲ್ಲಕ್ರ ಕೆಲಸ ಆಗಂಗಿಲ್ಲ ಹಂಗ ಏನು ಅಡಿಗೆ ಮನ್ಯಾಗ ಹಂಗ ಬಡಿಯ ಸದ್ದಾಗತ್ತೈತಿ ಈಕಿ ರತ್ನ ಬಂದಾಳ ಏನು ಅಡಿಗೆ ಮನ್ಯಾಗ ಇದ್ದೇನು ಆಗ್ಲಿಂದ ಬಂದು ನೋಡೋದೆ ಇದ್ದಿದ್ದಿಲ್ಲ ಎಲ್ಲೋಗಿದ್ದಿ ಎಲ್ಲಿ ಹೋಗ್ಲಿ ಬೆಳಗ್ಗೆ ಎದ್ದು ಓಟು ಹಾಕ್ಲಕ್ ಕರ್ದು ಹೋಗಿ ಡೈರೆಕ್ಟ್ ಹಾಲು ಹಾಕಿ ಬಂದು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಅಡಿಗೆ ಮಾಡಕಂತ ಕುಂತ ನೋಡ್ರಿ ಈಗ ಭಾರಿ ಕೆಲ್ಸ ಬಿಡು ನಿನ್ನವಂತ್ರಿ ಹೇಳಕ್ ಒಲ್ಯಾನು ಭಾರಿ ಕೆಲಸ ಮಾಡ್ತಿದ್ದಿ ಅವ್ವ ಅದು ಸಗಣಿ ಎದ್ದು ಬಳ್ಯಾಕತ್ತಿದ್ಲು ಅದು ಎಂತ ಸಗಣಿ ಕಸ ಹೊಡ್ತಿದ್ದಿ ಆಕಳದ್ದು ಓಟು ಸಗಣಿ ಹಂಗ ಐತಿ ಅಯ್ಯೋ ತಗಲಿದ್ದೆ ಮತ್ತೆ ಹಾಕಿದಂಗೆ ಕಾಣ್ತಾವು ಹಂಗ ಯಾವಾಗ ಹಾಕಿ ಅಂತ ಕುಂದಿರ್ತಾವ ಅಲ್ಲೇ ನೋಡ್ಕೊಂತ ಕುಂದ್ರಕ್ ಹೋಗ್ಲೇನ ಹಾಕಿ ಹಾಕಿದಂಗೆ ತೆಗದ್ ಬರಾಕ ಮುಂದ್ಲದ್ ವಾರೆ ಮಾಡೋರು ಯಾರು ರೊಟ್ಟಿ ಮಾಡಾಕತ್ತೀನ ಪಲ್ಯ ಏನ್ ಮಾಡಿದಿ ಜೋಳಕ್ಕೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ನೋಡ್ರಿ ಬಿಸಿ ಉಂಡು ಹೋಗ್ಬರಿ ಹೊಲಕ್ಕ ಮತ್ತ ಅವು ಅಂದ್ಲು ಸುಮ್ನೆ ಯಾಕೆ ಕೂಲಿಯಾರನ್ನ ಹಚ್ತಿದಿ ಮತ್ತ ನಾನು ರತ್ನ ಇಬ್ರು ಬರ್ತಾವ ತಗೋ ಹೋಗ ನಡಿ ಹೊಲಕ್ಕ ಅಂದ್ಲು ಮತ್ತೆ ಬರ್ತೀಯೇನು ಹೋಗಾನ ಹೊಲಕ್ಕ ಅಯ್ಯೇ ನಾನ್ ಬರೋದಿಲ್ಲಪ್ಪ ಮನ್ಯಾಗಿಂದ ಏನು ಹೋಗ್ಯಾನ ಬಾಂಡೆ ಹಂಗ ಕುಂತಾವು ಹಂಗ ಹೊಲಕ್ ಬಾ ಅಂದ್ರ ಮನ್ಯಾಗಿಂದ ಮಾಡೋರು ಯಾರು ಚಾಕ್ರಿನ ಬಂದ್ ಮಾಡ್ಕೋವನ್ರಕ್ಕ ಬರ್ರಿ ಇಬ್ರು ಒಂದ್ ತಲಾಕೊಂದ್ ಮಾಡಿದ್ರೆ ಎಷ್ಟೊತ್ತದ ಮಾಡೋದು ಅವ್ವ ನೀನ್ ಇಬ್ರು ಕೂಡಿ ಮಾಡಿದ್ರ ರೀ ನಾನು ಹೊಲಕ್ಕ ಕರ್ಯಾಕ್ ಹೋಗ್ಬೇಡ ನೋಡು ಮನ್ಯಾಗಿಂದ ಮಾಡಕ ಹೋಯ್ಕೆಂತ ನಾನು ಹಿಂಗ ಇಷ್ಟು ರಗಡ್ ಇರ್ತಾವ ಕೆಲ್ಸ ಮತ್ತೆ ಇದು ಅಲ್ದ ಹೊಲ್ದಾಗಂತ ಹೋಗಿ ಕರ್ಕೊಂಡು ಹೋಗಿ ನಿಮ್ಮ ಅವ್ವನ್ನ ಬರ್ತಾಳ ಅಂದ್ರ ಆಕಿದೇನ್ ಕರ್ಕೊಂಡು ಹೋಗಂತಿದಿ ಒದೇ ವಯಸ್ಸಾದಕಿನ್ನ ಆಕಿ ಬರ್ತಾನೆ ಅಂತ ಅನ್ನೋದೇ ಹೆಚ್ಚು ವಯಸ್ಸಿದ್ದಾಕೆ ಬರೋದಿಲ್ಲ ನೀನು ಹಂಗ ಅಷ್ಟ ಹಂಗಾಕತಿ ಹಿಂಗಾಕತಿ ಅಂದ್ರೆ ಅಡಿ ತೆಗಿತಿದಿ ಬಾಳ ಮಾತಾಡಕತ್ತೀರಿ ನೀವು ನಿಮ್ಮ ಅವ್ವ ಬಂದಾಗಿದ್ದ ನೋಡಕತ್ತ ನಾನು ಏನಂಗ ಬಾರಿ ಮಾತಾಡಕತ್ತಿದಿ ನೋಡಂಗ ನಾನೇಂದ್ ಬಂದು ಹೊಲ್ದಾಗ ಬದುಕ್ ಮಾಡೇನಿ ಅದ ತಪ್ಪಾಗಿರೋದು ನೀನು ಹೊಲಕ್ಕ ಮದುವೆ ಸುಟ್ಟುನು ಬಾ ಅಂತಂದು ಹೇಳ್ಕೊಂಡು ಹೋಗಿ ಬದುಕ್ ಮಾಡ್ಸಿದ್ರ ಗೊತ್ತಾಕದ ಮನ್ಯಾಗಿಂದ ಒಟ್ಟು ಮಾಡ್ಕೊಂಡು ಅದಿಯ ಅದಕ್ಕೆ ಅಷ್ಟು ನಾಟಕ ಮಾಡಾಕತ್ತೀನಿ ನೀನು ಕರ್ಕೊಂಡು ಹೋಗಿದ್ರ ಗೊತ್ತಾಕತ್ ನಿನಗೆ ನೋಡ್ರಿ ಸುಮ್ಮನೆ ನನ್ನ ಕೈ ನಾನು ಅಂತೆಲ್ಲ ಜಗಳ ಮಾಡಕ್ ಬರಬೇಡ್ರಿ ನೀವು ನಾ ಹೊಲಕ್ಕೆ ಬರಂಗಿಲ್ಲ ನೋಡು ನನಗೆ ಆಗಂಗಿಲ್ಲ ಮನ್ಯಾಗಿಂದ ರಗಡ್ ಇರ್ತೈತಿ ಕೆಲಸ ಹುಡುಗಿನ ಲಘು ಬರ್ತೈತಿ ಸಾಲಿಂದ ಬರತ್ಲೆ ಮತ್ತೆ ಮನ್ಯಾಗ ಸಂಜೆ ಮುಂದೆ ಕಸ ಅನ್ನು ಡೈರೆಕ್ಟ್ ಹಾಲಿಂಡಿ ಡೈರೆಕ್ಟ್ ಕಳ್ಸೋದು ಕಸ ಹೊಡಿಯೋದು ಮತ್ತೆ ಸಂಜಿಕೆಗೆ ಅಡಿಗೆ ಮಾಡೋದು ಹಂಗ ಹೊಲಕ್ಕೆ ಹೋದ್ರ ಹಂಗ ಲಘುನ ಹಂಗ ಆಗೋಕತ್ತೇನು ಮತ್ತೆ ಬಂದ್ ಮಾಡೋದು ಎಷ್ಟೊತ್ತಕತಿ ಹೊಲಕ್ಕೆ ಹೊಕ್ಕವಿ ಅಂದ್ರ ಮನ್ಯಾಗ ಒಬ್ರು ಮಾಡೋರಿದ್ರೆ ಚಂದ ಏನಾರ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಿದ್ದಿ ನೋಡು ಹೊಲಕ್ಕೆ ಬುತ್ತಿ ಅದನ್ನ ಕಟ್ಟ ನನಗೆ 2-4 ರೊಟ್ಟಿ ಹಾಕು ಇಲ್ಲಿ 2 ರೊಟ್ಟಿ ಹೆಚ್ಚಿಕೊಡು ಕಾಯಿಪಲ್ಲೆ ಹೆಚ್ಚಿ ಆಗ್ತಂತ ಹೇಳ್ರಿ ನೀವು ಪುಣ್ಯ ಚಲೋ ಐತ್ ನಂದು ಸುಮ್ಮನೆ ಆದ್ರೆ ನನ್ನ ಗಂಡ ಇಲ್ಲಕ್ರ ಈಕೆ ನಮ್ಮ ಅತ್ತಿಗೆ ತಗೋಬೇಕಾಗೈತಿ ಹೋಗ್ಲಿ ನೋಡ್ಲಿ ನನ್ನ ಗಂಡ ಆಮೇಲೆ ತಗೊಂತಾನೆ ಆಕಿಗೆ ಸುಮ್ಮನೆ ತಣ್ಣಗ ಇದ್ರ ಇರುವಲ್ಲಕ ಬೀಳ್ತಾಳ ಅಂದ್ರೆ ಬಾಯಿ ಮುಚ್ಕೊಂಡು ಇಲ್ಲದ ನಾಟಕ ಮಾಡ್ತಾಳ ಇವ ನನಗಂತ್ರ ಬರ್ತಾ ಬರ್ತಾ ಇವ ಕೂಸಿ ಯಾವಾಗ ಹೊರಗೆ ಬೀಳ್ತೈತಪ್ಪ ನಂಗೆ ಎತ್ ನೋಡತಕ್ಕ ಇವ ಸೊಂಟ ಅದು ನಡ ಭಾರಿ ಹಿಂಗ ನುಯ್ತೈತಿ ಅತ್ತೇರು ಬ್ಯಾಡ್ ಬ್ಯಾಡ್ ಅಂದ್ರನ ಓಸು ಬಾಂಡೆ ತಿಕ್ಕಾಕತ್ತಾರ ಕುತ್ಕೊಂಡು ನನಗೂ ಆಗಲ್ದವ ಇವ ಬದುಕು ಮಾಡಕ್ಕ ಇವ್ರಿಗೆ ಹೇಳ್ಬೇಕು ಅವಗಾರ ಫೋನ್ ಹಚ್ಚಿ ಕರ್ದಾರ ಕರೀರಿ ಅಂತಂದು ನನಗೂ ಆಗಂಗಿಲ್ಲವ ಅಡಿಗೆ ಮಾಡೋದು ಏನ್ರಿ ರೀ ಓ ಅಲ್ಲಿ ಹೊರಗೆ ಇವು ಕೋಳಿ ಇದಾಕತ್ತಿದ್ವಾ ಅದಕ್ಕೆ ಹಕ್ಕಿ ಹಾಕಕತ್ತಿದ್ನಿ ಅವಕ್ಕೆ ಯಾಕೆ ಏನಾಯ್ತು ಶೋಭಾ ರೀ ನನಗೂ ಆಗಲ್ದೆಪ್ಪ ನನಗೆ ಸೊಂಟ ಅದು ಭಾರಿ ನುಯ್ಯಾಕತ್ತೈತಿ ನನಗೂ ಆಗೋದಿಲ್ಲ ಸಾಕಾಕತ್ತೆಪ್ಪ ಅವಾಗ ಒಂದಿಟ್ಟು ಫೋನ್ ಮಾಡಿ ಬರಾಕರೆ ಹೇಳ್ಬೇಕತ್ತ ಹಂಗ ಹೆರಿಗೆ ಯಾವಾಗ ಆಕತ್ತೆ ಏನಂದಾರ ಅವರು ಡಾಕ್ಟ್ರು ಹೆಂಗಾರ ಯಾಕಾಗತ್ತೆ ಅವನ್ ಕರೆಸ್ಬೇಕಿಲ್ಲ ಮತ್ತು ಅವತ್ತ ಫೋನ್ ಮಾಡ್ತಾನಿ ಬರ್ರಿ ಅಂತಂದು ಹೇಳ್ತಾನೆ ಅತ್ತೇರಿಗೆ ಅಂದೆ ಬ್ಯಾಡ್ ತಡ್ರಿ ಹೇಳಕ್ಕೆ ಹೋಗ್ಬೇಡ್ರಿ ಹಿಂಗಾಗಿರೋದು ಮತ್ತು ಅವು ಎದುರಿಗಿದ್ರಿ ಹೇಳೋ ಅಂತಂದು ಹೇಳ್ಬೇಡ್ರಿ ಅಂದೆ ಅದಕ್ಕೆ ಹೇಳಿಲ್ಲ ನಾನು ಈಗ ಹೇಳಾಕತ್ತೀನಿ ನೋಡಿ ನೀನು ಹೌದು ಅವು ಎಲ್ಲೋದ್ಲು ಇಲ್ರಿ ಅತ್ತಿಯರು ಬಾಂಡೆ ಈಗ ಉಂಡವು ಬಾಂಡೆ ಭಾಳ ಇದ್ವಾ ತಿಕ್ಕಾನ ಅಂತಂದು ಓಸಿ ಇತ್ಲಕ್ಕೆ ಹಾಕ್ಕೊಂಡೆ ಬ್ಯಾಡ್ ತೆಗಿಯವ ನೀನು ನಾನು ತಿಕ್ತಾನೆ ಅಂತಂದು ಕುತ್ಕೊಂಡು ತಿಕ್ಕಾಕತ್ತಾರ್ರಿ ಹೌದೇನು ಮತ್ತೆ ಅಕ್ಕಿಗೆ ಯಾಕೆ ತಿಕ್ಕ ಹಚ್ಚಕ್ಕೆ ಹೋಗಿದ್ದಿ ಬ್ಯಾಡ್ ಬ್ಯಾಡ್ ಅಂದ್ರೆ ಕುತ್ಕೊಂಡ್ರು ನನಗೂ ಆಗೋಲ್ದ್ರಿ ಕುಂತ್ರ ಬಗ್ಗಿ ತಿಕ್ಕೋದಾಗಂಗಿಲ್ಲಪ್ಪ ನನಗೆ
ಆಗೋದಿಲ್ಲ ಅಂತಂದು ಸುಮ್ಮನಾದ್ ನಾನು. ನನ್ನ ಕೈಗೆ ಆಗೋದಾಗಿದ್ರೆ ಬದುಕು ಎಬ್ಬಿಸ್ತಿದ್ದೆ, ನನಗೂ ಆಗೋಲ್ದಲ್ಲ ತಿಕ್ಕೋಲ್ರಕ್ಕ ಅಂದು ಎದ್ದು ಬಂದೆ ತಗ. ತಡಿ ಫೋನ್ ಕೊಡ್ತೀನಿ, ನೀನು ಹಚ್ಚಿ ಮಾತಾಡ್ಬಿಡು ನಿಮ್ಮ ಅವ್ವರಿಗೆ. ಕೊಡ್ರಿ. ಹಿಂಗೆ ಅದಾವಿ ಹಿಂಗೆ ಬ್ಯಾರೆ ಅದಾವಿ ಅಂತಂದು ಏನು ಹೇಳ್ಬೇಡ, ಇಲ್ಲಿ ಬಂದ್ಮೇಲೆ ಹೇಳಕ್ಕೆ ಬರ್ತೈತಿ, ಹಿಂಗೆ ಬರ್ರಿ ಅಂತಂದು ಹೇಳು. ರಿಂಗ್ ಆಗಕತ್ತೈತಿ. ಅಕ್ಕ ಫೋನ್ ಎಬ್ಬಿಸ್ವಲ್ದ ಅಪ್ಪ, ಗೊತ್ತಾಗಂಗಿಲ್ಲ ಏನು ಫೋನ್ ಎಬ್ಬಿಸೋದಲ್ಲ ಲಗುನ. ಹಲೋ ಹಲೋ ಫೋನ್ ಆಯ್ತಾ? ಹಲೋ ಯವ್ವ, ನಾನು ಬೇ ಶೋಭಾ. ಅಯ್ಯೋ ಶೋಭವ್ವ, ನೀ ಏನವ ನಿಮ್ಮ ಅಪ್ಪ ಇದಕ್ಕೆ ಪೈಖಾನಿಗೆ ಹೋಗಿತ್ತ, ನನಗೂ ಫೋನ್ ಎಬ್ಸಕ್ಕೆ ಬರುವಲ್ದವ, ಅದಕ್ಕೆ ಗೊತ್ತಾಗ್ಲಿಲ್ಲ ಯಾವ್ದೇ ಥರ ಒತ್ತಾಕತ್ತಿದ್ನೆ, ಮತ್ತೆ ಎಬ್ಸಿದ್ನೇವ ಹಂಗೆ ಹಿಂಗೆ. ಆರಾಮದಿಯಾ ಶೋಭವ್ವ? ಹ್ಞೂ ಆರಾಮದನಿ, ನೀ ಆರಾಮದೇನು ಬೇ? ಹ್ಞೂ ಆರಾಮದನವ. ಅಪ್ಪ ಅಮ್ಮ ನಿಮ್ಮ ಅಮ್ಮ ನಿಂದಿರ್ಲಿಲ್ಲ ನೋಡು, ಊರಿಗೆ ಹೋಗ್ಯಾಳ. ನಿಮ್ಮಪ್ಪ ಹೊಲಕ್ಕೆ ಹೋಗ್ಬೇಕೀಗ ಅಂತಂದು ಜಳಕಕ್ಕೆ ನೀರಿಡ ಅಂದತ್ತೆ, ಇಟ್ಟಿದ್ನೆ ಪೈಖಾನಿಗೆ ಹೋಗಿತ್ತು, ನಿನ್ನ ಫೋನ್ ಬಂತವ. ಹೆಂಗೆ ಆರಾಮದಿ ಹೆಂಗೆ ಈಗ? ಮೊನ್ನೆ ಹೋಗಿ ತೋರಿಸ್ಕೊಂಡ್ಬಂದೆ, ಅವರು ಯಾವಾಗಾರ ಹೆರಿಗೆ ಆಗ್ಬೋದು, ಹುಷಾರ್ಲಿರ್ರಿ, ಭಾಳ ಬದುಕು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಂದಾರ ಬೇ. ಅದಕ್ಕೆ ಒಂದಿಟ್ಟು ನೀನು ಬರ್ತೀಯನ ಅಂತಂದು ಕೇಳೋಣ ಅಂತ ಹಚ್ಚಿದ್ನೆ. ನನಗೂ ಆಗಂಗಿಲ್ವ ಇವ ಬದುಕು ಭಾಳ ತ್ರಾಸ ಆಗಕತ್ತೈತಿ. ಏನಾಗ ಕುಂತ್ರ ಎದ್ದಳಕ್ಕಾಗಂಗಿಲ್ಲ, ಎದ್ರ ಕುಂದ್ರಕ್ಕಾಗಂಗಿಲ್ಲ, ಅಷ್ಟು ತ್ರಾಸು. ಹೌದೇನ? ಬರ್ತಾನವ ಮತ್ತೆ ಹೆರಿಗಿದು ಹತ್ರ ಐತಿ ಅಂದ್ರೆ ಮತ್ತೆ ಬರ್ತಾನಿ. ನಾಳೆ ನಾಡ್ದು ಬರ್ತಾನೆ. ಮತ್ತು ನಿಮ್ಮ ಅಪ್ಪಗೆ ಒಂದಿಟ್ಟು ಎಲ್ಲ ಹಗರು ಮಾಡಿ ಬರ್ಬೇಕಲ್ಲ, ಒಂದಿಟ್ಟು ರೊಟ್ಟಿ ಪಟ್ಟಿ ಸುಟ್ಟು ಬರ್ತಾನೆ. ಏನು ಒಂದಿಟ್ಟು ಎಟ್ಟೆನೋ ಮಾಡಿಟ್ನಿ ಅಂದ್ರೆ ಪುಡಿ ಚಟ್ನಿ ಅದು ಮಾಡಿಟ್ಟು ಬಂದೆ ಅಂದ್ರೆ ಮೊಸರು ಪಸರು ಹಾಕ್ಕೊಂಡು ತಿಂತಾರ. ಏನು ದನಕರುಗಳು ಅದಾವು, ಮತ್ತು ಊಟನ ಹುಮ್ಮೇರಿ ಹಂಗೆ ಬಿಟ್ಟು ಬರೋಕ್ಕಾಗಂಗಿಲ್ಲ ಇವ. ನಾಳೆ ನಾಡ್ದು ಬರ್ತಾನೆ ತಗೋ, ಹುಷಾರ್ಲಿರಂಗಾರ ಇವ. ಹೌದೇನುವ? ಹಂಗಾರ ಆತ್ವ, ನಾಳೆ ನಾಡ್ದ ಬಾ ಅಪ್ಪಗ ಹುಷಾರ್ಲ ಅಂತಂದು ಹೇಳಿ ಬಾ ಇವ. ಆತ್ವ ಆತು, ಫೋನ್ ಇಡ್ಲೆ? ಹ್ಞೂ ಇಡುವ. ಏನಂದ್ರೆ ಅತ್ತೀರು ನಾಳೆ ನಾಡ್ದು ಬರ್ತಾಳಂತ್ರಿ ಅವ್ವ. ಅಪ್ಪಗ ಮತ್ತೆ ಬಂದೆ ಅಂದ್ರೆ ಆಗಂಗಿಲ್ಲ, ಒಂದೆರಡು ದಿವಸ ಬಿಟ್ಟು ಬರ್ತಾನವ. ಮತ್ತೆ ನಿಮ್ಮ ಅಪ್ಪಗ ಊಟದ್ದು ಎಲ್ಲ ತಯಾರು ಮಾಡಿ ಒಂದಿವ್ಸ ಹೊಟ್ಟೆ ಅವನು ಬಡದ್ ಬರ್ತಾನೆ. ಪುಡಿ ಚಟ್ನಿ ಅದನ್ನ ಮಾಡಿಟ್ನಿ ಅಂದ್ರೆ ನಿಮ್ಮ ಅಪ್ಪಂದೇನು ಚಿಂತಿರಲ್ಲ, ಮೊಸರನ್ನ ಒಂದಿಟ್ಟು ಪುಡಿ ಚಟ್ನಿ ಅದನ್ನ ಹಾಕೊಂಡು ತಿಂತಿರ್ತಾರ. ಮತ್ತೆ ತನಕರುಗಳದು ಎಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ, ಎಲ್ಲ ಮಾಡಿ ಬರ್ತಾನೆ ಅಂತಂದು ಅಂತವ್ವ. ಹಂಗಾದ್ರೂ ಚಲೋ ತಗೋ. ಮತ್ತೆ ನಿಮ್ಮ ಅವನು ಬಂತಂದ್ರೆ ಒಂದಿಟ್ಟು ನಿನಗೂ ಆಸರಕತಿ. ಹ್ಞೂ ರೀ, ಅಡಿಗೆ ಎಲ್ಲ ಐತ್ರಿ. ಮತ್ತು ಇದು ಮಡಿಕೆ ಅರಿಕಾಳು ಪಲ್ಯ ಐತಿ, ರೊಟ್ಟಿನ ಅದಾವು. ಈಗೇನು ಮಾಡೋಕ್ಕಾಗಿಲ್ಲಪ್ಪ ನನಗೆ, ಒಂದಿಟ್ಟು ಅಡ್ಡಕ್ಕ ನೀ ನನಗೂ ತ್ರಾಸು ಅಂದ್ರೆ ತ್ರಾಸು. ಸಂಜೆ ಮುಂದೆ ಬೇಕಾರೆ ಬಿಸಿ ಅದು ಮುದ್ದೆ ಮಾಡಿಕೊಡ್ತಾನಂತ ಸಾರಿಗೆ. ಹೌದಾ? ನಾನು ಹೊಲಕ್ಕೆ ಹೋಗ್ಕನಿ, ಮಧ್ಯೆ ಬೆಳಗ್ಗೆ ನೀನು ರಾತ್ರಿದ ಅನ್ನ ಅದು ಐತಲ್ಲ ಉಂಡು ಹೋಗ್ಕೊಂಡು ತಗೋ. ಮತ್ತು ಅನ್ನ ಅದನ್ನ ಸಾರು ಉಂಡು ಹೋಗ್ಕೊನಿ, ರೊಟ್ಟಿ ಇದ್ರೆ ಅವನ್ನ ಕಟ್ಕೊಂಡು ಹೋಗ್ಕನಂತ ನೀವು ಉಳ್ಕೊ ಹೋಗಿ ಮಕ್ಕೋ. ಹ್ಞೂ ರೀ. ಬಟ್ಟೆ ಅಂತ ಆದವು ಏನು ನಾವ ಇಬ್ರಲ್ಲ ಲಗು ಹೋಗದೆ, ನೀರು ಬಕೆಟ್ ತುಂಬಾಕಿಟ್ಟಾನಿ, ಅದು ಒಂದು ತುಂಬಿ ಅದು ಒಂದು ಇದನ್ನು ತುಂಬಿ. ಅಲ್ಲ ಹೋಗಿ ಅಕ್ಕ ಒಂದಿಟ್ಟು ಮಾತಾಡ್ಸ್ಕೊಂಡ್ರೆ ಬರಲಿ ಅನ್ನಂಗಾಗೈತಿ. 2-3 ದಿವಸ ಆಯ್ತು ಹೋಗೇ ಇಲ್ಲ. ಮೊನ್ನೆ ಅವನ ಮನೆಗೆ ಹೋದೆ, ನಿನ್ನೆ ಮತ್ತು ಅವು ಇವು ಕೆಲಸದ್ವು ಅಂತಂದು ಮನೆಗೆ ಮಾಡ್ಕೊತ ಕುಂತೆ. ಇವತ್ತು ಹೋಗಿ ಒಂದಿಟ್ಟು ಅಕ್ಕವ್ನ ಮಾತಾಡ್ಸ್ಕೊಂಡ್ಬರ್ತೇನೆ. ಶ್ವೇತಾ, ಓರಿ ಇದು ಏನು ಆದ್ವು ಏನು ಬಟ್ಟೆ? ಹ್ಞೂ ಅದು ನೋಡ್ರಿ, ಬಟ್ಟೆ ಒಗೆದಾತು. ಇದೊಂದಿಟ್ಟು ಬಕೆಟವು ಮತ್ತು ನಳ ಮತ್ತು ಬಂದ್ ಮಾಡಿದ್ನ ಅಂದ್ರೆ ನೀರಿಲ್ದಂಗೆ ಕತಿ, ಅದಕ್ಕೆ ಓಸು ತುಂಬಿಸಿ ಇಡೋಣ ಅಂತಂದು ತುಂಬಿಸಾಕತ್ತಿದ್ದೆ. ಯಾಕ್ರಿ? ಒಂದಿಟ್ಟು ಇವತ್ತು ಹೊಲಕ್ಕೆ ಹೋಗಂಗಿಲ್ಲ, ಪ್ಯಾಟಿಗೆ ಹೋಗ್ಬೇಕಾ? ಅದ ಅವರು ಮೊನ್ನೆ 2-3 ಸರಿ ಗಾಡಿಯಾಗ ತೆಂಗಿನಕಾಯಿ ಹಾಕಿ ಕಳಿಸೇವಿ, ರೊಕ್ಕನೂ ಕೊಟ್ಟಿಲ್ಲ ಏನಿಲ್ಲ. ಅದಕ್ಕೆ ಹೋಗಿ ಒಂದಿಟ್ಟು ವಿಚಾರಿಸ್ಕೊಂಬರ್ತಾನೆ. ಅಣ್ಣ ಇರ್ತದ, ನಾ ಎಲ್ಲ ಹಾಕಿ ಕಳಿಸ್ದಾಗ ಒಂದಿಟ್ಟು ರೊಕ್ಕದ್ದೆಲ್ಲ ಅವನ ನೋಡ್ಕೊತಿದ್ದ. ಮತ್ತು ಈಗ ಅವನು ಇಲ್ಲಲ್ಲ, ಹಂಗಾಗಿ ಬಾರಣ ಅಂದ್ರೂ ಬರುವಲ್ಲ. ಅವ್ನಿಗೆ ಯಾವಾಗ ತಿಳಿತೈತೆ ಅವಾಗ ಬರುವಲ್ಲಕ್ಕ, ತೀರಾ ಇದು ಮಾಡೋದು ಬೇಡ. ಅವರು ಪಾಪ ಗಂಡ ಹೆಂಡ್ತಿ ಇರುವಲ್ರಕ್ಕ ಅಂತಂದು ಸುಮ್ಮನಾದ ನಾನು. ಏನಾಗ್ಲಲ್ಲ, ಹೋಗಿ ಬರ್ರಿ ಅಂತಂದು ಕರೆಯೋದು ಅಂತಂದು. ಹ್ಞೂ ರೀ, ನನಗೂ ಅದಕ್ಕೆ ಹೋಗಿ ಒಂದಿಟ್ಟು 2 ದಿವಸ ಆಯ್ತು ಹೋಗಿ ಅಲ್ಲ ಅತ್ಲಾಗ ಹೋಗಿ ಮಾತಾಡ್ಸ್ಕೊಂಬರ ಅನ್ನಂಗೆ ಐತಿ. ಅದಕ್ಕೆ ಹೋಗ್ಬರ್ತಾನೆ. ಈಗಲೇ ದಿಂದಾಗ ಇವತ್ತು ನಾಳೆ ಅನ್ನಂಗೆ ಐತಿ ಹೇರಿಗೆ. ಮತ್ತು ಅದಕ್ಕೆ ಹೋಗ್ಬರ್ತಾನೆ. ಮತ್ತೆ ಅದಕ್ಕರ ಏನಾರ ಬೇಕಲ್ಲ, ಬೇಕೆ ಹಾಕೊಳಕಿನ ರೀ. ಹಿಂಗಂತಾನೆ ಅಂತಂದು ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅತ್ತಿಯರು ಎಲ್ಲದರ ಅನ್ನೋದು ಗೊತ್ತಾತೇನು? ಇಲ್ಲ, ಆಕಿ ಸುದ್ದಿ ಅದಕ್ಕೆ ನಿನಗೆ ಅಂತ ಎಲ್ಲರೂ ಇರುವಲ್ಲಕ್ಕ, ಏನಾರ ಮಾಡುವಲ್ಲಕ್ಕ, ಬ್ಯಾಡ ಅಂದಮೇಲೆ ತಿರುಗಿ ಹಾಕಿ ನೋಡಬಾರ್ದವ ಅಂತ ನಾನು. ಹಂಗಲ್ರಿ, ಇದಕ್ಕೆಲ್ಲದಕ್ಕೂ ಸಿಟ್ ಮಾಡ್ಕೊಂತೀಯ ಏನ? ಕೇಳಿದೆ ಎಲ್ಲದರ ಏನಂತಂದು ಗೊತ್ತಿಲ್ಲ, ವಯಸ್ಸದಾರಲ್ಲ ಅದಕ್ಕೆ ಕೇಳಿದೆ. ನನಗೆ ಅದು ಎಲ್ಲೂ ಗೊತ್ತಿಲ್ಲ, ನಾನು ಹೊತ್ತಕತ್ತಗೋ, ನಾ ಹೋಗಿ ಬರ್ತೇನೆ. ಏನು ಮನುಷ್ಯನ ಏನ, ಎಲ್ಲದ ಏನಾರ ಕೇಳತ್ಲೆ ಸಿಟ್ ಮಾಡ್ಕೊಂತಾರೆ. ಏನು ಮಾಡ್ಬೇಕು ಏನ? ಆತು, ಬದುಕೆಲ್ಲ ಆತು, ಹೋಗಿ ಒಂದಿಟ್ಟು ಮಾತಾಡ್ಸ್ಕೊಂಡ್ ಬರ್ತೇನೆ.